ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣಗಳ ಅಪರಾಧಿ ಗುರ್ಮಿತ್ ಸಿಂಗ್ ರಾಜಕೀಯ ರಕ್ಷಣೆಯಲ್ಲಿ ಇಷ್ಟೊಂದು ಬೆಳೆದಿರೋದು ಹೇಗೆ? ಡೇರಾ ಸಚ್ಚಾ ಸೌದಾ ಒಳಗಿನ ಹೀನ ಅಪರಾಧಗಳನ್ನ ಸರ್ಕಾರಗಳು ಯಾಕೆ ಕಡೆಗಣಿಸಿವೆ? ರಾಜಕೀಯ ನಾಯಕರೆಲ್ಲ ಆತನೆದುರು ತಲೆಬಾಗೋದಕ್ಕೆ ಏನ್ ಕಾರಣ? ಹಲವಾರು ಅತ್ಯಾಚಾರಗಳು, ಪತ್ರಕರ್ತನ ಹತ್ಯೆಯ ನಂತರ ಕೂಡ ಎಲ್ಲವನ್ನ ಅರಗಿಸಿಕೊಂಡು ಈತ ಪ್ರಭಾವಿಯಾಗಿಯೇ ಇರೋದು ಹೇಗೆ ಸಾಧ್ಯ ಆಗಿದೆ? ಗುರ್ಮಿತ್ ಸಿಂಗ್ ಯಾವ ಸವಲತ್ತಿಗೂ ಕೊರತೆ ಇಲ್ಲದೆ ಇದ್ದಾಗ ಅತ್ಯಾಚಾರಕ್ಕೆ ತುತ್ತಾದವರು ನ್ಯಾಯಕ್ಕಾಗಿ 15 ವರ್ಷಗಳ ಕಾಲ ಯಾಕೆ ಕಾಯಬೇಕಾಯಿತು? ಈಗ ಶಿಕ್ಷೆಗೆ ಗುರಿಯಾಗಿ ಜೈಲಲ್ಲಿರುವಂತಹ ಈತ ಬೇಕಂದಾಗೆಲ್ಲ ವಾರಗಟ್ಟಲೆ ಹೊರಗಡೆ ಸುತ್ತಾಡೋದಿಕ್ಕೆ ಹೇಗೆ ಸಾಧ್ಯ ಆಗಿದೆ? ಒಬ್ಬ ಧಾರ್ಮಿಕ ಗುರುವಿನ ಸೋಗಿನಲ್ಲಿ ಜನರನ್ನ ಶೋಷಿಸ್ತಾ ಇರುವಾಗ ಇಡೀ ರಾಜಕೀಯ ವ್ಯವಸ್ಥೆ ಆತನ ಕಾಲಡಿಯಲ್ಲಿ ಬಿದ್ದುಕೊಂಡು ಆತನನ್ನ ರಕ್ಷಿಸ್ತಾ ಇದೆ ಯಾಕೆ ಅನ್ನುವಂಥ ಪ್ರಶ್ನೆಗಳನ್ನೇ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮಗೆ ಏನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಹರಿಯಾಣದ ಡೇರಾ ಸಚ್ಚಾ ಸೌದಾದ ಗುರ್ಮಿತ್ ಸಿಂಗ್ ಒಬ್ಬ ಕೊಲೆಗಾರ, ಅತ್ಯಾಚಾರಿ. ಈ ಸ್ವಯಂ ಘೋಷಿತ ದೇವಮಾನವ ತನ್ನದೇ ಆಶ್ರಮದಲ್ಲಿದ್ದವ್ರ ಮೇಲೆ ಅತ್ಯಾಚಾರ ಮಾಡಿದಕ್ಕಾಗಿ ಜೈಲಿನಲ್ಲಿದ್ದಾನೆ ಈಗ. ಆದ್ರೂ ಕೂಡ ಆತನಿಗೆ ಕಾಲಕ್ಕೆ ನಿರಾಯಾಸವಾಗಿ ಪೆರೋಲ್ ಸಿಗುತ್ತೆ. ಬೇರೆ ಬೇರೆ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಹೊರತಾಗಿನೂ ಆತನ ಸ್ಥಾನಮಾನ ಕಡಿಮೆ ಆಗಿಲ್ಲ ಅನ್ನೋದು ವಿಪರ್ಯಾಸ. ಸರ್ಕಾರದ ಮೇಲಿನ ಅವನ ಹಿಡಿತ ಕೂಡ ಕಡಿಮೆ ಆಗಿಲ್ಲ. ಈಗಲೂ ಕೂಡ ಪೂರ್ಣ ಬೆಂಗಾವಲು ಪಡೆ ಆತನೊಂದಿಗಿರುತ್ತೆ. 1990ರ ಸೆಪ್ಟೆಂಬರ್ 23ರಲ್ಲಿ ಡೇರಾ ಸಚ್ಚಾ ಸೌದಾ ಮುಖ್ಯಸ್ಥನಾದಾಗಿನಿಂದ ಆತ ಪ್ರಭಾವಶಾಲಿ ಆಗ್ತಾನೆ ಹೋದ. ಮಾಡಿದ ಅಪರಾಧಗಳು ಒಂದೆರಡಲ್ಲ, ಆದರೂ ಕೂಡ ವರ್ಷಗಳ ಕಾಲ ಅತ್ಯಾಚಾರ, ಕೊಲೆ ಅಂತ ಅಪರಾಧಗಳಲ್ಲಿ ತಪ್ಪಿಸ್ಕೊಂಡೇ ಉಳಿದ. ಇವೆಲ್ಲಾನು ಹೇಗೆ ಧರ್ಮದ ನೆರಳಿನಲ್ಲಿ ಕ್ರಿಮಿನಲ್ಗಳು ಬಚಾವಾಗ್ತಾ ಇದ್ದಾರೆ ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆಗಳು. ಡೇರಾ ಸಚ್ಚಾ ಸೌದಾ ಮುಖ್ಯಸ್ಥನನ್ನಾಗಿ ಆತನನ್ನ ಆರಿಸಿದಾಗಲೇ ಡೇರಾದ ಅನೇಕ ಅನುಯಾಯಿಗಳಿಗೆ ಅಚ್ಚರಿಯಾಗಿತ್ತು. ಡೇರಾ ಸಚ್ಚಾ ಸೌದಾ ಸ್ಥಾಪನೆಯಾಗಿದ್ದು 1948ರ ಏಪ್ರಿಲ್ 29ರಂದು. ಹರಿಯಾಣದ ಸಿರ್ಸಾದಲ್ಲಿರುವಂತಹ ಇದನ್ನ ಬಾಬಾ ಮಾನ ಬಲೂಚಿಸ್ತಾನಿಯವರು ಸ್ಥಾಪಿಸಿದ್ರು. ಬಾಬಾ ಮಾನ ಬಲೂಚಿಸ್ತಾನ್ ಡೇರಾದ ಮೊದಲ ಗುರು ಮತ್ತೆ ಮುಖ್ಯಸ್ಥರು. ಇದಾದ ನಂತರ 1963ರಲ್ಲಿ ಡೇರಾ ಸಚ್ಚಾ ಸೌದಾದ ಜವಾಬ್ದಾರಿಯನ್ನ ಬಾಬಾ ಶಾ ಸತ್ನಂ ಅವರಿಗೆ ಹಸ್ತಾಂತರಿಸಲಾಯಿತು. ಬಾಬಾ ಶಾ ಸತ್ನಂ ಅವರು 1990ರವರೆಗೆ ಡೇರಾ ಸಚ್ಚಾ ಸೌದಾದ ಮುಖ್ಯಸ್ಥರಾಗಿದ್ರು. ಮತ್ತೆ ಅದಾದ ನಂತರ ಆ ಪಟ್ಟದಲ್ಲಿ ಕೂತವನೇ ಈ ಗುರ್ಮಿತ್ ರಾಮ್ ರಹೀಂ. ಪತ್ರಕರ್ತ ಅನುರಾಗ್ ತ್ರಿಪಾಠಿ ಅವರು ಬರೆದಂತಹ ಪುಸ್ತಕದಲ್ಲಿ ಹೇಳಲಾಗಿರೋ ಪ್ರಕಾರ ಈತನನ್ನೇ ಪಟ್ಟಕ್ಕೇರಿಸುವಂತೆ ಶಾ ಸತ್ನಂ ಸಿಂಗ್ ಅವ್ರ ಮೇಲೆ ಒತ್ತಡವನ್ನ ತರಲಾಗಿತ್ತು. ಅದಕ್ಕಾಗಿ ಆತನ ಸ್ನೇಹಿತನು ಅಂತ ಹೇಳಲಾದಂತಹ ಗುರ್ಜಂತ್ ಸಿಂಗ್ AK-47 ಅನ್ನ ತೋರಿಸಿ ಬೆದರಿಸಿದ್ದ ಅಂತ ಹೇಳಲಾಗಿದೆ. ಈ ಗುರ್ಜಂತ್ ಸಿಂಗ್ ಖಲಿಸ್ತಾನ್ ಕಮಾಂಡೋ ಪಡೆಯ ಮುಖ್ಯ ಜನರಲ್ ಕೂಡ ಆಗಿದ್ದ. ಆತನ ಮೇಲೆ ಲಕ್ಷ ರೂಪಾಯಿಗಳ ಬಹುಮಾನ ಇತ್ತು. ಪಂಜಾಬ್ ಮತ್ತೆ ಹರಿಯಾಣದಲ್ಲಿ ಅವನ ವಿರುದ್ಧ ಅನೇಕ ಕೊಲೆ ಪ್ರಕರಣಗಳು ದಾಖಲಾಗಿದ್ವು. ಕಡೆಗೆ 1991ರಲ್ಲಿ ಆತನನ್ನ ಪಂಜಾಬ್ ಪೊಲೀಸರು ಎನ್ಕೌಂಟರ್ನಲ್ಲಿ ಕೊಂದು ಹಾಕಿದ್ರು. ನಂತರದ 3 ವರ್ಷ ಆತ ಸತ್ತ ದಿನದಿಂದ ಡೇರಾ ಸಚ್ಚಾ ಸೌದದಲ್ಲಿ ಮೌನಾಚರಣೆ ನಡೀತಾ ಇತ್ತು. ಇದು ಆತನಿಗೂ ಮತ್ತೆ ಈ ಗುರ್ಮಿತ್ ಸಿಂಗು ಇದ್ದಂಥ ಒಂದು ಸಂಬಂಧ ಎಂಥದ್ದಾಗಿತ್ತು ಅನ್ನೋದನ್ನ ಹೇಳುತ್ತೆ. ಗುರ್ಮಿತ್ ಗಮನ ಎಲ್ಲ ಹಣ ಮತ್ತೆ ಅಧಿಕಾರವನ್ನ ಗಳಿಸೋದ್ರ ಮೇಲಿತ್ತು. ಆತನ ಪ್ರಭಾವಲಯದಲ್ಲಿ ದೊಡ್ಡದೊಂದು ಅಪರಾಧ ಲೋಕನೇ ಸೃಷ್ಟಿಯಾಯಿತು. 2002ರಲ್ಲಿ ಅಂದ್ರೆ ಗುರ್ಮಿತ್ ರಾಮ್ ರಹೀಂ ಡೇರಾ ಮುಖ್ಯಸ್ಥನಾಗಿ 1 ದಶಕನೇ ಆಗೋಗಿದ್ದಾಗ ಸಿರ್ಸಾ ಜಿಲ್ಲೆಯ ಅನೇಕ ಆಸ್ತಿಗಳು ಡೇರಾದ ನಿಯಂತ್ರಣಕ್ಕೆ ಬಂದಿದ್ವು. ಡೇರಾ ಒಂದು ದೊಡ್ಡ ಕೋಟೆಯಾಗಿ ಮಾರ್ಪಟ್ಟಿತ್ತು. ಅದರ ಸಾಮ್ರಾಜ್ಯ ನಿರಂತರವಾಗಿ ಬೆಳೀತಾ ಇರೋದ್ರ ಬಗ್ಗೆ ಜನರಿಗೂ ಕೂಡ ಅನುಮಾನ ಶುರುವಾಗಿತ್ತು. ಸ್ಥಳೀಯ ಪತ್ರಕರ್ತರಾಗಿದ್ದಂಥ ರಾಮಚಂದ್ರ ಛತ್ರಪತಿ ಕೂಡ ತಮ್ಮ ಪೂರಾ ಸಚ್ ಅನ್ನುವಂಥ ಪತ್ರಿಕೆಯಲ್ಲಿ ಡೇರಾದ ಭೂಕಬಳಿಕೆಯ ಬಗ್ಗೆ ನಿರಂತರವಾಗಿ ಬರಿತಾ ಇದ್ರು. ಡೇರಾದ ಅನಾಮಧೇಯ ಸಾಧ್ವಿಯೊಬ್ಬರು ಗುರ್ಮಿತ್ ಸಿಂಗ್ ಸಾಧ್ವಿಗಳ ದೈಹಿಕ ಶೋಷಣೆಯನ್ನ ನಡೆಸ್ತಾ ಇರೋದ್ರ ಬಗ್ಗೆ ಆರೋಪಿಸಿ ಬರೆದಂಥ ಒಂದು ರಹಸ್ಯ ಪತ್ರ ಕೂಡ ಅದೇ ಹೊತ್ತಿನಲ್ಲಿ ಬಯಲಿಗೆ ಬಂದಿತ್ತು. ರಾಮಚಂದ್ರ ಛತ್ರಪತಿ ತಮ್ಮ ಪತ್ರಿಕೆಯಲ್ಲಿ ಆ ಒಂದು ಪತ್ರವನ್ನ ಯಥಾವತ್ ಪ್ರಕಟಿಸಿದ್ರು. ಆ ಪತ್ರಿಕೆಯ ಪ್ರತಿಯೊಂದು ಪ್ರತಿಯನ್ನು ಕೂಡ ಗುರ್ಮಿತ್ ರಾಮ್ ರಹೀಂ ಬೆಂಬಲಿಗರು ಸುಟ್ಟು ಹಾಕಿದ್ರು. ಅಲ್ಲದೆ ಆ ಒಂದು ಪತ್ರ ಸೋರಿಕೆಯಾಗುವಂತಹ ಭಯದಿಂದಾಗಿ ರಾಮ್ ರಹೀಂ ತನ್ನ ಹಳೆಯ ಕೆಲಸಗಾರನಾದ ರಂಜಿತ್ ಸಿಂಗ್ ಅನ್ನೋನನ್ನ ಕೂಡ ಕೊಲ್ಲಿಸಿದ್ದು ಕೋರ್ಟ್ನಲ್ಲಿ ದೃಢಪಟ್ಟಿತ್ತು. ಅದಕ್ಕಾಗಿ ಆತನಿಗೆ ಜೀವಾವಧಿ ಶಿಕ್ಷೆ ಕೂಡ ಆಯಿತು. ಆ ಪತ್ರದಲ್ಲಿ ಸಾಧ್ವಿ ಗುರ್ಮಿತ್ ಸಿಂಗ್ನ ಕರಾಳ ಅವತಾರವನ್ನೇ ಬಯಲು ಮಾಡಿದ್ರು. ಅದೊಂದು ದಿನ ಆಕೆಯನ್ನ ರಾತ್ರಿ ಅವರನ್ನ ಕಾಣುವಂತ ಹೇಳಲಾಯಿತು. ಹೋಗಿ ನೋಡಿದ್ರೆ ಆತ ನೀಲಿ ಚಿತ್ರ ನೋಡ್ತಾ ಕೂತಿದ್ದನ್ನ ಕಂಡು ನಿಂತ ನೆಲನೇ ಕುಸಿದಾಗಾಯ್ತು ಅಂತ ಸಾಧ್ವಿ ಬರೆದಿದ್ರು. ಆ ರಾತ್ರಿ ಆಕೆಯ ಮೇಲೆ ಅತ್ಯಾಚಾರ ಕೂಡ ನಡೀತು. ಆಶ್ರಮದಲ್ಲಿನ ಇತರ ಹುಡುಗಿಯರ ಜೊತೆಗೂ ಕೂಡ ಇದೇ ನಡೀತಾ ಇತ್ತು. ಒಬ್ಬೊಬ್ಬರ ಸರದಿನೂ ಸುಮಾರು 20ರಿಂದ 30 ದಿನಗಳಿಗೊಮ್ಮೆ ಬರ್ತಾ ಇತ್ತು. ಸುಮಾರು 35ರಿಂದ 40 ಮಹಿಳೆಯರಿದ್ರು.
ಹೊರಗಿನಿಂದ ನಾವೆಲ್ಲ ಬಿಳಿ ಬಟ್ಟೆಯನ್ನು ಧರಿಸಿ ದೇವತೆಗಳ ಹಾಗೆ ಕಾಣ್ತೀವಿ, ಆದ್ರೆ ಒಳಗಡೆ ನಮ್ಮ ಜೀವನ ನರಕವಾಗಿದೆ ಅಂತ ಆಕೆ ಬರೆದಿದ್ರು. ಧೈರ್ಯ ಮಾಡಿ ಕುಟುಂಬದವ್ರ ಜೊತೆಗೆ ಹೇಳ್ಕೊಳ್ಬೇಕು ಅಂತ ಅಂದ್ರೂ ಕೂಡ ಅದಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿದ್ರು. ಕೆಲ ದಿನಗಳ ಹಿಂದೆ ಒಬ್ಬ ಹುಡುಗಿ ಅವ್ರ ತಪ್ಪುಗಳ ಬಗ್ಗೆ ಮಾತಾಡಿದಾಗ ಉಳಿದ ಶಿಷ್ಯರೇ ಆಕೆಯನ್ನ ಹೊಡೆದಿದ್ರ ಬಗ್ಗೆಯೂ ಕೂಡ ಸಾಧ್ವಿ ಬರೆದಿದ್ರು. ಆಕೆ ಆಶ್ರಮವನ್ನ ಬಿಟ್ಟು ಮನೆಗೆ ಹೋದ್ರು. ಯಾವುದ್ರ ಬಗ್ಗೆನೂ ಕೂಡ ಹೇಳಿದ್ರೆ ಕೊಲ್ಲಬಹುದು ಅನ್ನೋ ಒಂದು ಭಯದಲ್ಲಿದ್ದಾಳೆ ಅಂತ ಕೂಡ ಒಂದು ಪತ್ರದಲ್ಲಿ ಬರೆಯಲಾಗಿತ್ತು. ಆಕೆ ಒಬ್ಬಳೇ ಅಲ್ಲ, ಮಾನ್ಸಾ, ಫಿರೋಜ್ಪುರ್, ಪಟಿಯಾಲ, ಸಂಗ್ರೂರ್ ಮತ್ತೆ ಲುಧಿಯಾನಾದ ಅನೇಕ ಹುಡುಗಿಯರು ಡೇರಾವನ್ನ ತೊರೆದಿದ್ದಾರೆ. ಆದ್ರೆ ಅವರು ಕೂಡ ಯಾರಿಗೂ ಏನನ್ನ ಹೇಳ್ತಾ ಇಲ್ಲ ಅನ್ನೋ ಒಂದು ವಿಚಾರ ಆ ಪತ್ರದಲ್ಲಿತ್ತು. ರಂಜಿತ್ ಸಿಂಗ್ ಹತ್ಯೆಯ ನಂತರ ಪತ್ರಕರ್ತ ರಾಮಚಂದ್ರ ಛತ್ರಪತಿಯನ್ನ ಕೊಲ್ಲೋದಿಕ್ಕೂ ಕೂಡ ಸಂಚು ರೂಪಿಸಲಾಯಿತು. ಛತ್ರಪತಿ ಜುಲೈ 2, 2002 ಸಿರ್ಸಾದ ಎಸ್ಪಿಗೆ ಪತ್ರವನ್ನ ಬರೆದು ರಕ್ಷಣೆಯನ್ನ ಕೇಳಿದ್ರು. ಆದ್ರೆ ಎಸ್ಪಿ ಅದರ ಬಗ್ಗೆ ಯಾವುದೇ ಗಮನವನ್ನ ಹರಿಸಲಿಲ್ಲ. ಡೇರಾ ಸಚ್ಚಾ ಸೌದಾ ವ್ಯವಸ್ಥಾಪಕ ಕೃಷ್ಣಲಾಲ್ ಕೂಡ ಛತ್ರಪತಿಗೆ ರಾಜಿ ಮಾಡ್ಕೊಳ್ಳೋ ಹಾಗೆ ಸಲಹೆಯನ್ನ ನೀಡಿದಾಗ ಛತ್ರಪತಿ ಅದಕ್ಕೆ ಒಪ್ಕೊಳ್ಳಿಲ್ಲ. ಕಡೆಗೆ ಅಕ್ಟೋಬರ್ 24, 2002 ಗುರುಮಿತ್ ಕಡೆಯವರಿಂದ ಪತ್ರಕರ್ತ ಛತ್ರಪತಿ ಮೇಲೆ ಗುಂಡಿನ ದಾಳಿ ನಡೆಯಿತು. ಕೆಲ ದಿನಗಳವರೆಗೆ ಅಲ್ಲಿ ಅವ್ರ ಸ್ಥಿತಿ ಗಂಭೀರವಾಗಿತ್ತು. ಸಿರ್ಸಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ನೀಡಿದಂತ ಹೇಳಿಕೆಯಲ್ಲೂ ಕೂಡ ಅವರು ಇದರಲ್ಲಿ ಗುರುಮಿತ್ ಕೈವಾಡಾನೇ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಆದ್ರೆ ಪೊಲೀಸರು FIR ನಲ್ಲಿ ಗುರುಮಿತ್ ಹೆಸರನ್ನೇ ಉಲ್ಲೇಖ ಮಾಡಿರಲಿಲ್ಲ. ಛತ್ರಪತಿಯ ಮಗ ಅದ್ರ ಬಗ್ಗೆ ಕೇಳಿದಾಗ ನಂತರ ಸೇರಿಸಲಾಗುತ್ತೆ ಅಂತ ಹೇಳಲಾಯಿತು. ಛತ್ರಪತಿ 21 ನವೆಂಬರ್ 2002 ನಿಧನರಾದರು. ನಂತರ ಸಿರ್ಸಾದ ಅನೇಕ ಜನರು ಗುರುಮಿತ್ ವಿರುದ್ಧ ತಿರುಗಿಬಿದ್ರು. ಸಿರ್ಸಾದ ಸಾಮಾನ್ಯ ಜನರು ಡೇರಾ ವಿರುದ್ಧ ಮೊದಲ ಬಾರಿಗೆ ಬೀದಿಗಿಳಿದಿದ್ರು. ಆದ್ರೆ ಪೊಲೀಸರು ಗುರುಮಿತ್ ಹಿಡಿತದಲ್ಲಿದ್ರು. ಕಡೆಗೆ ಛತ್ರಪತಿ ಹತ್ಯೆ ಹಿಂದಿರೋದು ಕುಟುಂಬದಲ್ಲಿನ ಆಸ್ತಿ ವಿವಾದ ಅಂತ ಹೇಳ್ಬಿಟ್ರು. ಛತ್ರಪತಿ ಅವರ ಮಗ ಅನ್ಶುಲ್ ಜನವರಿ 2003 ಪಂಜಾಬ್ ಹರಿಯಾಣ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ವಿಚಾರಣೆಗೇನೆ ಸುಮಾರು 9 ತಿಂಗಳುಗಳು ಬೇಕಾಯಿತು. ಕಡೆಗೆ ಆ ಒಂದು ಪ್ರಕರಣವನ್ನ CBI ಕೊಡ್ಲಾಯಿತು. CBI ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪೊಲೀಸರ ಸಹಕಾರ ಕೂಡ ಅದಕ್ಕೆ ಸಿಗಲಿಲ್ಲ. ಆಶ್ರಮ ತೊರೆದಂಥ ಸಾಧ್ವಿಯರು ಕೂಡ ಜೀವ ಭಯದಿಂದ ಹೇಳಿಕೆಯನ್ನು ಕೊಡೋದಕ್ಕೆ ಬರಲಿಲ್ಲ. ಕಡೆಗೆ ಕೊಲೆಯಾದ ರಂಜಿತ್ ಸಿಂಗ್ ಸಹೋದರಿಯ ಹೇಳಿಕೆಯನ್ನು CBI ದಾಖಲಿಸಿದ್ರು ಕೂಡ ಅದು ಸಾಕಾಗೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಕಡೆಗೆ CBI ಇನ್ನೊಬ್ಬ ಸಾಧ್ವಿಯನ್ನ ಮನವೊಲಿಸುವಲ್ಲಿ ಯಶಸ್ವಿ ಆಯಿತು. ಅಷ್ಟೊತ್ತಿಗಾಗಲೇ CBI ಮೇಲೆ ರಾಜಕೀಯ ನಾಯಕರ ಒತ್ತಡ ಹೆಚ್ಚಾಗಿತ್ತು. ವಾಸ್ತವವಾಗಿ ಡೇರಾ ಸಚ್ಚಾ ಸೌದಾ ತನ್ನ ಅನುಯಾಯಿಗಳಿಗೆ ಯಾರಿಗೆ ಮತ ಹಾಕಬೇಕು ಅನ್ನೋದನ್ನ ಬಹಿರಂಗವಾಗಿ ಹೇಳುವಂತ ಒಂದು ಸಂಘಟನೆ. ಅದು ಪಂಜಾಬ್, ಹರಿಯಾಣ ಮತ್ತೆ ರಾಜಸ್ಥಾನದ ಸುಮಾರು 28 ವಿಧಾನಸಭಾ ಸ್ಥಾನಗಳ ಮೇಲೆ ನೇರ ಪ್ರಭಾವವನ್ನ ಬೀರುತ್ತೆ. 2007 ಡೇರಾ ರಾಜಕೀಯ ವ್ಯವಹಾರಗಳ ವಿಭಾಗ PAW ಕೂಡ ಶುರುವಾಗಿತ್ತು. ಡೇರಾ ಬೆಂಬಲಿಗರು ಯಾವ ಪಕ್ಷಕ್ಕೆ ಮತ ಹಾಕಬೇಕು ಅಂತ ನಿರ್ಧಾರ ಮಾಡೋದು ಅದರ ಕೆಲಸ ಆಗಿತ್ತು. BJP ಅಷ್ಟೇ ಅಲ್ಲ, ಅನೇಕ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಗುರುಮಿತ್ನ ಅಭಿಮಾನಿಗಳಾಗಿದ್ರು. ಆದರೆ ಕಾಂಗ್ರೆಸ್ನ ಉನ್ನತ ನಾಯಕತ್ವ ಗುರುಮಿತ್ಗೆ ಯಾವುದೇ ಒಂದು ನೇರ ಬೆಂಬಲವನ್ನು ನೀಡಲಿಲ್ಲ. ಮೇ 2007 ಡೇರಾ ಸಚ್ಚಾ ಸೌದಾ ತನ್ನ ಮುಖವಾಣಿಯಲ್ಲಿ ಪ್ರಕಟಿಸಿದಂಥ ಜಾಹೀರಾತಿನಲ್ಲಿ ಗುರು ಗೋವಿಂದ್ ಸಿಂಗ್ ಅವರನ್ನ ಹೋಲೋ ಹಾಗೆ ಗುರುಮಿತ್ ಸಿಂಗ್ ಕಾಣಿಸಿಕೊಂಡಿದ್ದಕ್ಕೆ ಸಿಖ್ ಸಮುದಾಯ ತೀವ್ರವಾಗಿ ಆಕ್ಷೇಪಿಸಿತು. ಹಾಗೆ ಗಲಭೆಗಳು ಕೂಡ ನಡೆದವು. ಆಗ CBIಗೆ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಯಾವುದೇ ಒಂದು ರಾಜಕೀಯ ಒತ್ತಡಕ್ಕೆ ಹೆದರದೇನೆ ಗುರುಮಿತ್ ವಿರುದ್ಧದ ಕ್ರಮ ತೀವ್ರಗೊಳಿಸೋದಕ್ಕೆ ಸೂಚಿಸಿದ್ರು. ಹಳೆಯ ಪ್ರಕರಣಗಳ ತನಿಖೆ ಇನ್ನೂ ನಡೀತಾ ಇರುವಾಗಲೇ 2012 ಮತ್ತೊಂದು ಪ್ರಕರಣ ಬೆಳಕಿಗೆ ಬಂತು. ಡೇರಾ ಸಚ್ಚಾ ಸೌದಾದ ಮಾಜಿ ಸನ್ಯಾಸಿ ಹಂಸರಾಜ್ ಚೌಹಾಣ್ CBIಯನ್ನ ಸಂಪರ್ಕಿಸಿ 2007 ತನ್ನನ್ನ ಮತ್ತೆ ಸುಮಾರು 400 ಇತರ ಸನ್ಯಾಸಿಗಳನ್ನ ಸಂತಾನಹೀನರನ್ನಾಗಿ ಮಾಡಲಾಗಿದೆ ಅಂತ ಆರೋಪ ಮಾಡಿದ್ರು. ಈ ರೀತಿ ಆತನ ವಿರುದ್ಧ ಒಂದರ ನಂತರ ಒಂದರಾಗೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ವು. ಇದರ ಹೊರತಾಗಿಯೂ CBI ಮೇಲೆ ರಾಜಕೀಯ ಒತ್ತಡ ಹೆಚ್ಚಾಗ್ತಾ ಇತ್ತು. ಈ ಮಧ್ಯ ಕಾಂಗ್ರೆಸ್ ಬದಲಿಗೆ BJPಯ ಶಕ್ತಿ ಹೆಚ್ಚಾಗತೊಡಗಿತ್ತು. 2014 ಲೋಕಸಭೆ ಚುನಾವಣೆಯಲ್ಲಿ BJP ಗೆತ್ತು. ಅದಾದ ನಂತರದ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಗುರುಮಿತ್ BJPಗೆ ಬೆಂಬಲವನ್ನ ನೀಡಿದ್ರು. BJP ನಾಯಕ ಮತ್ತೆ ಹರಿಯಾಣ ಚುನಾವಣಾ ಉಸ್ತುವಾರಿ ಕೈಲಾಶ್ ವಿಜಯವರ್ಗೀಯ ಸ್ವತಃ ತಮ್ಮ ಪಕ್ಷದ 44 ಅಭ್ಯರ್ಥಿಗಳೊಂದಿಗೆ ಗುರುಮಿತ್ನ ಆಶೀರ್ವಾದ ಪಡೆಯೋದಕ್ಕೆ ಡೇರಾಕ್ ಹೋದಂತ ಘಟನೆ ಕೂಡ ನಡೀತು. ಹಾಗೆ CBIಗೆ BJP ನಾಯಕರು ಮತ್ತೆ ಹರಿಯಾಣ ಸರ್ಕಾರದ ಮಂತ್ರಿಗಳಿಂದಾನೇ ಕರೆಗಳು ಬರೋದಿಕ್ಕೆ ಶುರುವಾದವು. ಇದಕ್ಕಿಂತಲೂ ಹೆಚ್ಚಾಗಿ 2 ಅತ್ಯಾಚಾರ ಪ್ರಕರಣಗಳನ್ನ ಎದುರಿಸ್ತಾ ಇದ್ದಂತಹ ಗುರುಮಿತ್ನನ್ನ ಪ್ರಧಾನಿ ಮೋದಿ ಅವರು ಸ್ವಚ್ಛ ಭಾರತ್ ಅಭಿಯಾನದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದ್ರು. 2015 ದಿ ಇಂಡಿಯನ್ ಎಕ್ಸ್ಪ್ರೆಸ್ ಬಾಬಾ ಗುರುಮಿತ್ಗೆ ಅತ್ಯಂತ ಶಕ್ತಿಶಾಲಿ ಭಾರತೀಯರ ಪಟ್ಟಿಯಲ್ಲಿ ಸ್ಥಾನವನ್ನ ನೀಡಿತು. ಹಾಗೆ 2015 ಆತ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾಯ್ತು. ರಾಜಕೀಯ ಎಷ್ಟು ಹೀನಾಯವಾಗಿ ಆತನ ಎದುರು ಮಂಡಿ ಊರ್ತು ಅಂತ ಅಂದ್ರೆ 2017 ಆತನಿಗೆ ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆ ಆಗುವಂತ ಕೇವಲ 10 ದಿನಗಳ ಮೊದಲು ಹರಿಯಾಣ ಶಿಕ್ಷಣ ಸಚಿವ ರಾಮ್ ವಿಲಾಸ್ ಶರ್ಮಾ ತಮ್ಮ ಸಚಿವಾಲಯದ ಪರವಾಗಿ ಡೇರಾಗೆ 51 ಲಕ್ಷ ರೂಪಾಯಿ ದೇಣಿಗೆಯನ್ನ ನೀಡಿದ್ರು. ಅತ್ಯಾಚಾರ ಪ್ರಕರಣದಲ್ಲಿ ತೀರ್ಪು ಪ್ರಕಟಿಸುವಂತ ದಿನ ಪಂಚಕುಲದ ವಿಶೇಷ CBI ಕೋರ್ಟ್ ಆತ ಸ್ವತಃ ಹಾಜರಿರಬೇಕು ಅಂತ ಸೂಚಿಸಿತು. ಆತ ಸದ್ದಿಲ್ಲದೇನೆ ಹಾಜರಾಗೋ ಬದಲು ಸಿರ್ಸಾದಿಂದ ಪಂಚಕುಲದ CBI ಕೋರ್ಟ್ಗೆ
ರಸ್ತೆ ಮೂಲಕ 250ಕ್ಕೂ ಹೆಚ್ಚು ವಾಹನಗಳ ದೀರ್ಘ ಬೆಂಗಾವಲು ಪಡೆಯೊಂದಿಗೆ ಬಂದಿದ್ದ. ಕೋರ್ಟ್ ಮುಟ್ಟೋ ಹೊತ್ತಿಗೆನೆ 350ಕ್ಕೂ ಹೆಚ್ಚು ವಾಹನಗಳಿದ್ವು. ಆತನ ಭಕ್ತರ ಹುಚ್ಚುತನ ಉನ್ಮಾದಿ ಸ್ವರೂಪದಲ್ಲಿತ್ತು. ಆತ ಕೋರ್ಟ್ ಒಳಗೆ ಹೋದಾಗ ಸುಮಾರು 2 ಲಕ್ಷ ಡೇರಾ ಬೆಂಬಲಿಗರು ಇಡೀ ಪಂಚಕುಲ ಕೋರ್ಟನ್ನು ಸುತ್ತುವರೆದಿದ್ರು. 2 ಅತ್ಯಾಚಾರ ಪ್ರಕರಣಗಳಲ್ಲಿ ಗುರ್ಮಿತ್ ತಪ್ಪಿತಸ್ಥ ಅಂತ ಕೋರ್ಟ್ ಘೋಷಿಸಿತು. ಹಾಗೆ ಹರಿಯಾಣ ಪೊಲೀಸರು ಸದ್ದಿಲ್ಲದೇನೆ ಆತನನ್ನು ಹೊರಗೆ ತಂದು ಹೆಲಿಕಾಪ್ಟರ್ ಮೂಲಕ ರೋಹಟಕ್ಕೆ ಕರೆದೊಯ್ದ್ರು. ಪಂಚಕುಲದಲ್ಲಿ ಬೆಂಬಲಿಗರು ಗಲಭೆಯನ್ನು ಶುರು ಮಾಡಿದ್ರು. ಪೊಲೀಸರು ಮತ್ತೆ ಡೇರಾ ಬೆಂಬಲಿಗರ ನಡುವಿನ ಆ ಒಂದು ಘರ್ಷಣೆಯಲ್ಲಿ 39 ಮಂದಿ ಸಾವನ್ನಪ್ಪಿದ್ರು. ಆಗಸ್ಟ್ 28, 2017ರಂದು ರೋಹಟಕ್ನ ಸುನಾರಿಯಾ ಜೈಲಿನ ಬಳಿ ವಿಶೇಷ ಭದ್ರತಾ ವ್ಯವಸ್ಥೆಗಳೊಂದಿಗೆ ತಾತ್ಕಾಲಿಕ ನ್ಯಾಯಾಲಯವನ್ನು ಸ್ಥಾಪಿಸಿ ಆತನಿಗೆ 2 ಅತ್ಯಾಚಾರ ಪ್ರಕರಣಗಳಲ್ಲಿ ತಲಾ 10 ವರ್ಷ ಶಿಕ್ಷೆಯನ್ನು ವಿಧಿಸಲಾಯಿತು. ಅಂದ್ರೆ ಒಟ್ಟು 20 ವರ್ಷ ಜೈಲು ಶಿಕ್ಷೆಯೊಂದಿಗೆ ಬಲಿಪಶುಗಳಾದ ಹುಡುಗಿಯರಿಗೆ ತಲಾ 14 ಲಕ್ಷ ರೂಪಾಯಿನ ಪರಿಹಾರ ನೀಡೋದಕ್ಕೂ ಕೂಡ ಕೋರ್ಟ್ ಆದೇಶ ನೀಡಿತು. ಅದಾದ ನಂತರ ರಂಜಿತ್ ಸಿಂಗ್ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಛತ್ರಪತಿ ಕೊಲೆ ಪ್ರಕರಣದಲ್ಲಿಯೂ ಕೂಡ ರಾಮ್ ರಹೀಮ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇನ್ನು ಗುರ್ಮಿತ್ ಕೊಲೆ ಮತ್ತೆ ಅತ್ಯಾಚಾರದಂತಹ ಘೋರ ಅಪರಾಧಗಳಲ್ಲಿ ತಪ್ಪಿತಸ್ಥನು ಅಂತ ಸಾಬೀತಾಗಿದೆ. ಅದರ ಹೊರತಾಗಿಯೂ ಆತನಿಗೆ ಪದೇ ಪದೇ ಪೆರೋಲ್ ಅನ್ನು ನೀಡಲಾಗ್ತಾ ಇದೆ. ಹುಟ್ಟಹಬ್ಬ ಆಚರಿಸಿಕೊಳ್ಳೋದಕ್ಕೂ ಕೂಡ ಆತನಿಗೆ 40 ದಿನಗಳ ಪೆರೋಲ್ ಸಿಗುತ್ತೆ. 2017ರಲ್ಲಿ ಶಿಕ್ಷೆ ವಿಧಿಸಿದಾಗಿನಿಂದ ರಾಮ್ ರಹೀಮ್ಗೆ ಇಲ್ಲಿವರೆಗೆ 14 ಬಾರಿ ಪೆರೋಲ್ ಮತ್ತೆ ಫರ್ಲೋ ನೀಡಲಾಗಿದೆ. ಅಷ್ಟೊಂದು ಸಲ ಪೆರೋಲ್ ನೀಡುವಷ್ಟರ ಮಟ್ಟಿಗೆ ಜೈಲಿನಲ್ಲಿ ಆತನ ನಡವಳಿಕೆ ಚೆನ್ನಾಗಿದೆಯಾ? ಅದು ಒಂದೊಂದು ಸಲ 3 ತಿಂಗಳುಗಳ ಕಾಲ ಪೆರೋಲ್ ಸಿಗುತ್ತೆ ಅಂತ ಅಂದ್ರೆ ಏನರ್ಥ? 2022ರಲ್ಲಿ 91 ದಿನ ಆತ ಜೈಲಿನಿಂದ ಹೊರಬಂದಿದ್ದ. 2023ರಲ್ಲಿಯೂ ಕೂಡ 91 ದಿನ ಆತ ಹೊರಗಿದ್ದ. 2024 ಮತ್ತೆ 25ರಲ್ಲಿಯೂ 91 ದಿನಗಳು. ರಾಮ್ ರಹೀಮ್ಗೆ ಅತಿ ಹೆಚ್ಚು ಪೆರೋಲ್ ನೀಡಿದಂತಹ ಜೈಲರ್ ಸುನೀಲ್ ಸಾಂಗ್ವಾನ್ ಅವರನ್ನ ಕಳೆದ ವರ್ಷ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ದಾದ್ರಿ ಸ್ಥಾನದಿಂದ ಬಿಜೆಪಿ ಕಣಕ್ಕಿಳಿಸಿತ್ತು. ಆತ ಪದೇ ಪದೇ ಪೆರೋಲ್ ಪಡಿತಾ ಇರೋದಕ್ಕೆ ಕಾರಣ ಉತ್ತಮ ನಡವಳಿಕೆ ಅಲ್ಲ, ಬದಲಾಗಿ ಆತನ ರಾಜಕೀಯ ಪ್ರಭಾವ. ಇಲ್ಲಿ ಇನ್ನೊಂದು ಕುತೂಹಲದ ಸಂಗತಿ ಏನು ಅಂತ ಅಂದ್ರೆ ಆತ ಪೆರೋಲ್ ಮೇಲೆ ಹೊರಗಿರುವಾಗೆಲ್ಲ ಹರಿಯಾಣ ಅಥವಾ ಅದರ ನೆರೆಯ ರಾಜ್ಯಗಳಲ್ಲಿ ಎಲ್ಲೋ ಒಂದ್ ಕಡೆಗೆ ಚುನಾವಣೆಗಳು ನಡೆಯುತ್ತವೆ. ಪಂಜಾಬ್ ವಿಧಾನಸಭಾ ಚುನಾವಣೆ ಆತ ಜೈಲಿನಿಂದ ಹೊರಗಿದ್ದಾಗಲೇ ನಡೆದಿತ್ತು. ಹಾಗೆ ಹರಿಯಾಣ ಪುರಸಭೆ ಚುನಾವಣೆಗಳ ಹೊತ್ತಿನಲ್ಲಿಯೂ ಕೂಡ ಆತ ಹೊರಗಿದ್ದ. ಹರಿಯಾಣದ ಅಂದುಪುರ್ ಚುನಾವಣೆ, ಹರಿಯಾಣ ಪಂಚಾಯತ್ ಚುನಾವಣೆ ಹಾಗೆ ರಾಜಸ್ಥಾನ ವಿಧಾನಸಭೆ ಚುನಾವಣೆಗಳ ಹೊತ್ತಿನಲ್ಲೂ ಕೂಡ ಆತ ಜೈಲಿನಿಂದ ಹೊರಗಿದ್ದ. ಇದೆಲ್ಲ ಹೇಗೆ ಸಾಧ್ಯ ಆಗತ್ತೆ? ಧರ್ಮದ ನೆಪ, ಅಪರಾಧ ಲೋಕ ಹೇಗೆ ಈ ದೇಶದ ರಾಜಕೀಯವನ್ನ ಅತಿ ಕೆಟ್ಟದಾಗಿ ಆವರಿಸ್ಕೊಂಡ್ಬಿಟ್ಟಿದೆ. ಇದು ಯೋಚನೆ ಮಾಡಲೇಬೇಕಾದಂತಹ ಸಂಗತಿನೇ. ಈ ಬಗ್ಗೆ ನೀವೇನು ಹೇಳ್ತೀರಿ? ಧರ್ಮದ ಆಧ್ಯಾತ್ಮದ ಹೆಸರಿನಲ್ಲಿ ಈ ರೀತಿ ಜನರನ್ನ ವಂಚಿಸುವಂತಹ ರೇಪಿಸ್ಟ್ಗಳು, ಕೊಲೆಗಡಕರಿಗೆ ಸರ್ಕಾರಗಳು ರಿಯಾಯಿತಿ ನೀಡೋದು, ರಕ್ಷಣೆಯನ್ನು ಒದಗಿಸೋದು ಸರಿನಾ? ಈ ಬಗ್ಗೆ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.